ಶುಂಠಿ ತುಂಬ ಜನ ರೈತರಿಗೆ ಸಂಪತ್ತನ್ನು ತಂದುಕೊಟ್ಟಂತಹ ಬೆಳೆ ಆಗಿದೆ. ಜೊತೆಗೆ ಎಷ್ಟೋ ಜನ ರೈತರಿಗೆ ತುಂಬ ಲಾಸ್ ಕೂಡ ಮಾಡಿರ್ತಕ್ಕಂಥ ಬೆಳೆ. ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು MSc ಅಗ್ರಿ ಪ್ಲಾಂಟ್ ಪೆಥಾಲಜಿ ಧಾರವಾಡದಲ್ಲಿ ಮಾಡಿದ್ದೀನಿ. ಅಗ್ರಿಕಲ್ಚರ್ ಕಾಲೇಜಲ್ಲಿ ಕೆಲಸ ಮಾಡ್ಕೊಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸ್ವತಃ ನಾನೇ ಬೆಳೆದಿರ್ತಕ್ಕಂಥ ಶುಂಠಿ ಇದು ನನ್ನ 3ನೇ ಬೆಳೆ. ಅಂದರೆ ಹೋದ ವರ್ಷ ಮತ್ತು ಕಳೆದ ವರ್ಷ ಶುಂಠಿ ಬೆಳೆದಿದ್ವಿ. ಹೋದ ವರ್ಷ ತುಂಬ ಎಲೆಚುಕ್ಕೆ ರೋಗದ ಸಮಸ್ಯೆ ಇದ್ರೂ ಕೂಡ ತುಂಬ ಉತ್ತಮವಾದ ಇಳುವರಿನ ತಗೊಂಡ್ಬಿಟ್ಟು ಶುಂಠಿ ಬೆಳೆದಿದ್ದೆ. ಶಿಕಾರಿಪುರ ತಾಲೂಕು ಕುಸ್ಕೂರು ಗ್ರಾಮ ಅಂತ ಹೇಳ್ಬಿಟ್ಟು ಈ ವರ್ಷ ಇಲ್ಲಿ 2.5 ಎಕರೆ ಪ್ರದೇಶದಲ್ಲಿ ಶುಂಠಿನ ಬೆಳೆದಿದ್ದೀನಿ. ಇದಕ್ಕೆ ತುಂಬ ಪ್ರಮುಖವಾಗಿ ಪಾತ್ರ ವಹಿಸೋದು ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಬೀಜ ಮತ್ತು ಭೂಮಿ. ರೋಗರಹಿತ ಬೀಜನ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ನಾವು ಮೊದಲನೇ ಯಶಸ್ಸನ್ನ ಕಂಡ್ಕೊಂಡಂಗೆ. ಅದಕ್ಕೆ ಸರಿಸಮನಾಗಿ ಫಲವತ್ತಾಗಿರ್ತಕ್ಕಂತಹ ಭೂಮಿ ಅಂದರೆ ಏನಪ್ಪ ಅಂದರೆ ಮಣ್ಣಲ್ಲಿ ಶುಂಠಿ ಬೆಳೆಗೆ ಹೆಚ್ಚಾಗಿ ಸಾವಯವ ಅಂಶ ಚೆನ್ನಾಗಿರಬೇಕು. ಇದು ಏನಿಲ್ಲ ಅಂದರೂ 0.5%ಗಿಂತ ಜಾಸ್ತಿ ಇರಬೇಕು. ಇದು ಸಾವಯವ ಹೆಂಗಲ್ಲ ಅಂದರೆ ಬೇರೆ ಏನಲ್ಲ, ನೀವು ಏನು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಮುಖಾಂತರ ನೀವು ಮಣ್ಣಿಗೆ ಹೆಚ್ಚಾಗಿ ಸಾವಯವ ಅಂಶನೇ ಸೇರಿಸ್ಕೊಂತ ಹೋದಷ್ಟು ಏನಾಗುತ್ತಪ್ಪ ಅಂದರೆ ನಿಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಸಾವಯವ ಇಂಗಾಲ ಮೊದಲನೇದು ಏನಪ್ಪ ಇದ್ರ ಕೆಲಸ ಅಂದರೆ ಒಂದು ಮಣ್ಣಲ್ಲಿರ್ತಕ್ಕಂಥ ಗೊಬ್ಬರ ಪೋಷಕಾಂಶಗಳನ್ನು ಗಿಡಕ್ಕೆ ಒದಗಿಸುತ್ತೆ. ಜೊತೆಗೆ ಉತ್ತಮವಾಗಿ ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದಕ್ಕಿರುತ್ತೆ. ಇದರಲ್ಲಿ ಮತ್ತು ಇನ್ನೊಂದು ಪ್ರಮುಖವಾಗಿ ಏನಪ್ಪ ಅಂದರೆ ನೆಲದ ತಯಾರಿ, ಜೊತೆಗೆ ನಾವು ಸುಣ್ಣ ಹಾಕಬೇಕಾದ್ರು ಜಿಪ್ಸಮ್ ಹಾಕಬೇಕು. ನಾವು ಪ್ರತಿ ಸತಿ ಹೇಳ್ತಾ ಇರ್ತೀವಿ, ಪ್ರತಿ ಸತಿನ ಹೇಳೋದೇನಪ್ಪ ಅಂದರೆ ನಿಮ್ಮ ಶುಂಠಿ ಬೆಳೆಯ ಫೌಂಡೇಶನ್ ಯಾವುದಪ್ಪ ಅಂದರೆ ನೀವು ಸುಣ್ಣ ಹಾಕ್ತೀರಾ, ಜಿಪ್ಸಮ್ ಹಾಕ್ತೀರಾ ಅಂತೇಳಿ. ಈಗ ಇತ್ತೀಚಿನ ವರ್ಷ ನಾವು ಸುಮಾರು ಕಡೆ ನೋಡಿದ ಥರ ಏನಾಗಿದೆಯಪ್ಪ ಅಂದರೆ ತುಂಬ ಪ್ರದೇಶದಲ್ಲಿ ಶುಂಠಿ ಬೆಳೆ ಹಳದಿ ಬಣ್ಣ ಆಗಿದೆ. 4-5 ಎಲೆಗಳು ಏನಿರುತ್ತಲ್ಲ ಸಂಪೂರ್ಣವಾಗಿ 2.5 ತಿಂಗಳು ಬೆಳೆಯಲ್ಲಿ ಸಂಪೂರ್ಣವಾಗಿ ಹಳದಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಹೆಚ್ಚಿನ ರೈತರು ಈ ಜಿಪ್ಸಮ್ ಹಾಕೋ ಸ್ಥಳದಲ್ಲಿ ನೀವು ಸುಣ್ಣ ಹಾಕಿದಾಗ ಏನಾಗುತ್ತಪ್ಪ ಅಂದರೆ ಕ್ಷಾರೀಯ ಆಗುತ್ತಾ ಹೋಗುತ್ತೆ. 8ಕ್ಕಿಂತ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಗಿಡಗಳಿಗೆ ಕಬ್ಬಿಣ ಮತ್ತು ಸತ್ತು ಅಂದರೆ ಜಿಂಕ್ ಮತ್ತು ಫೆರಸ್ ಅಂತ ಹೇಳ್ತೀವಿ, ಇದರದ ಲಭ್ಯತೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಗಿಡಗಳು ಹಳದಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ಯಾವಾಗ ಕಾಣಿಸುತ್ತಪ್ಪ ಅಂದರೆ ನೀವು ಬಿತ್ತನೆ ಮಾಡಿಬಿಟ್ಟು 2 ತಿಂಗಳು ಇದರಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಾಣಿಸೋದಕ್ಕೆ ಹೋಗುತ್ತೆ. ಇಂಥ ಬೆಳೆಗಳಲ್ಲಿ ನೀವು ಹೆಚ್ಚಾಗಿ ಮರಿಗಳನ್ನು ಕಾಣೋದಕ್ಕಾಗಲ್ಲ. ಬೀಜನ ಆಯ್ಕೆ ಹೇಗಿರಬೇಕಪ್ಪ ಅಂದರೆ ನೀವು ಮೊದಲಿಗೆ ಆ ಬೆಳೆನ ಕಣ್ಣಾರೆ ನೋಡಿರಬೇಕಾಗತ್ತೆ. 4 ತಿಂಗಳು ಅಥವಾ 5 ತಿಂಗಳಿದ್ದಾಗ ಏನು ಬೆಳವಣಿಗೆ ಇದೆ ಅಥವಾ ಅದರಲ್ಲಿ ಏನು ಅಂದರೆ ನಿಮಗೆ ಕೆಂಪು ಕೊಳೆ ರೋಗ ಆಗಿರ್ಬೋದು, ಬಾಡ್ಕೊಳೆ ರೋಗ, ಬಾಡ್ಕೊಳೆ ಅಂತ ಅಥವಾ ಹಸಿರು ಕೊಳೆ ಅಂತ ಏನು ಹೇಳ್ತೀವಿ, ಬ್ಯಾಕ್ಟೀರಿಯಾದಿಂದ ಬರ್ತಾರೆ. ಆಲ್ಸ್ಟೋನಿಯಾ ಸುಡೋಸೋಲಿನೇಸಿಯರಮ್ ಅಂತ ಏನು ಬ್ಯಾಕ್ಟೀರಿಯಾ ಇದೆ. ಇದರಿಂದ ಬರ್ತಕ್ಕಂಥ ಕೊಳೆ ರೋಗ ನಿಮಗೆ ಬೀಜದಿಂದನೇ ಇರುತ್ತೆ, ಸ್ವಲ್ಪ ಮೊಳಕೆ ಬಂದಾಗೂ ಗೊತ್ತಾಗುತ್ತೆ. ಆದರೆ ಕೆಂಪು ಕೊಳೆ PTM ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಈ ಕೊಳೆ ರೋಗ ನಿಮಗೆ 3 ತಿಂಗಳು ತುಂಬಿದಂಥ ಶುಂಠಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆದರೆ ಸರಿಯಾಗಿರ್ತಕ್ಕಂತಹ ಬೀಜೋಪಚಾರ ಮಾಡಬೇಕಾಗತ್ತೆ. ಫೀಲ್ಡ್ ನೋಡಿರ್ತೀರ, ಬೀಜ ತಗೊಳ್ಬೇಕಾದ್ರೆ 10 ತಿಂಗಳು ತುಂಬಿರ್ತಕ್ಕಂಥ ಶುಂಠಿಯಿಂದ ನೀವು ಬೀಜನ ಆಯ್ಕೆ ಮಾಡ್ಕೊಬೇಕಾಗತ್ತೆ. ಬೀಜದ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಹೆಚ್ಚಿನ ಗೆಡ್ಡೆಗಳು ತುಂಬ ಚೆನ್ನಾಗಿರೋ ಸೈಜ್ ಬಂದಿರಬೇಕು. ಜೊತೆಗೆ ಕೈಗಳಂತ ಹೇಳ್ತೀವಿ, ಸೈಡಲ್ಲಿ ಇರ್ತಕ್ಕಂಥ ಕೈಗಳು ಒಳ್ಳೊಳ್ಳೆ ತುಂಬ ಹೀಚಾಗಿ ಅಂದರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ 1/2 ಮುಕ್ಕಾಲು ಇಂಚು ಉದ್ದ ಇರತಕ್ಕಂಥ ಆರೋಗ್ಯವಿರೋದ ಗುಣಲಕ್ಷಣಗಳು ಏನೇನು ಇರಬೇಕಲ್ಲ ಶುಂಠಿಗೆ, ಅದು ಯೂಶಲಿ ಸಾಮಾನ್ಯ ರೈತರಿಗೆ ಗೊತ್ತಾಗುತ್ತೆ. ಆ ಥರ ಬೀಜಗಳನ್ನು ತಗೊಂಬಿಟ್ಟು ಗೆಡ್ಡೆ ತಗೊಂಬಿಟ್ಟು ಸಾಮಾನ್ಯವಾಗಿ 1 ದಿವಸ ಅಥವಾ 2 ದಿವಸ ಅದನ್ನು ಹಾಗೆ ನೆರಳಲ್ಲಿಟ್ಟು ಅವಾಗೇನಾಗುತ್ತಪ್ಪ ಅಂದರೆ ನಿಮಗೆ ಮಣ್ಣು ನೀವು ಪೂರ್ತಿ ಗೆಡ್ಡೆ ಏನು ತಂದಿರ್ತೀರ ಅದರಲ್ಲಿ ಮಣ್ಣೆಲ್ಲ ಏನಿರುತ್ತೆ ಹಸಿ ಮಣ್ಣು ಎಲ್ಲ ಡ್ರೈ ಆಗುತ್ತೆ. ನಂತರ ನೀವು 2-3 ದಿವಸ ಆದಮೇಲೆ ಬೀಜ ಮುರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಬೀಜ ನಿಮಗೆ 50ರಿಂದ 60 ಗ್ರಾಮ್ ಸರಾಸರಿ ತೂಕ ಇರಬೇಕಾಗತ್ತೆ. ಅಥವಾ ನೀವು ಸ್ವಲ್ಪ ಶುಂಠಿ ದಪ್ಪ ಇದೆ, ತುಂಬ ಚೆನ್ನಾಗಿ ಕೈ ಬಂದಿದೆ ಅಂದಾಗ ಅದು ನಿಮಗೆ 60ರಿಂದ 65 ಗ್ರಾಮ್ ಲೆಕ್ಕಕ್ಕೆ ಬರುತ್ತೆ. ಅಥವಾ ತೆಳ್ಳಗಿದೆ ಕೈ ಅಂದಾಗ ನಿಮಗೆ 40 ಗ್ರಾಮ್ ತನಕ ಬರುತ್ತೆ ಸಾಮಾನ್ಯ. ಆದರೆ ನೀವು 60 ಗ್ರಾಮ್ ಮೇಲ್ಪಟ್ಟು ದೊಡ್ಡದಾಗಿ ತುಂಬ ಬೀಜ ಮುರಿದ್ರಿ ಅಂದರೆ ಇದು ತುಂಬ ಚೆನ್ನಾಗಿ ನಿಮಗೆ ದೊಡ್ಡ ಗೆಡ್ಡೆ ಬಿಡುತ್ತೆ ಅಂತಕ್ಕಂಥದ್ದು ಅಷ್ಟು ತಪ್ಪು ಕಲ್ಪನೆ. ನೀವು ಮೀಡಿಯಮ್ 50ರಿಂದ 60 ಗ್ರಾಮ್ ಇರ್ತಕ್ಕಂಥ ಬೀಜನ ತೊಗೊಬೇಕಾಗುತ್ತೆ. ಜೊತೆಗೆ ಬೀಜನ ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ತೋಟದ ಪರಿವೀಕ್ಷಣೆ ನೀವು ಮಾಡಿರಲೇಬೇಕಾಗುತ್ತೆ. ಮುಂದೆ ಹಾಕತಕ್ಕಂತಹ ಬೀಜದ ಬಿತ್ತನೆಗೆ ಮುಂದಿನ ವರ್ಷದ ಬೆಳೆಗೆ ಈ ವರ್ಷವೇ ನೀವು ಬೀಜ ನೋಡಬೇಕಾದ್ರೆ ಒಂದು 2-3 ಕಡೆ ನೀವು ಓಡಾಡ್ಕೊಂಬಿಟ್ಟು ತೋಟನ ಕರೆಕ್ಟಾಗಿರೋ ತೋಟ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಮೇಜರಾಗಿ ನೋಡಬೇಕಾಗಿರೋದು ನೀವು ಮೊದಲು ಈಲ್ಡನ್ನ ಸರಿಸಮನಾಗಿ ರೋಗ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ನೋಡಬೇಕಾಗುತ್ತೆ. ಯಾಕೆಂದರೆ ಮೆಜಾರಿಟಿ ಆಫ್ ದ ಡಿಸೀಸಸ್ ರೋಗಗಳು ಬರೋದೇ ನಮಗೆ ಶುಂಠಿ ಬೀಜದಿಂದನೇ. ಅಂದರೆ ಕೊಳೆ ರೋಗ, ಕೆಂಪು ಕೊಳೆ ಆಗಿರ್ಬೋದು, ಹಸಿರು ಕೊಳೆ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಎಲೆಚುಕ್ಕೆ ರೋಗ. ನೀವು ಸರಿಯಾಗಿರ್ತಕ್ಕಂಥ ಶಿಲೀಂಧ್ರನಾಶಕಗಳಿಂದ ನೀವು ಬೀಜೋಪಚಾರ ಮಾಡ್ಕೊಂಡ್ರಿ ಅಂದರೆ ಈ ರೋಗಗಳು ನಿಮ್ಮ ತೋಟಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮುಂದೆ ಬರ್ತಕ್ಕಂಥದ್ದು ಮಣ್ಣಲ್ಲಿರ್ತಕ್ಕಂಥ ರೋಗಗಳಿಂದ ಬೇಕಿದ್ರೆ ನಿಮಗೆ ರೋಗ ಬರ್ಬೋದು, ಬಿಟ್ಟರೆ ಬೀಜದಿಂದ ಬರ್ತಕ್ಕಂಥ ಸಂಭವಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಬೆಡ್ಡಲ್ಲಿ ನೀವು ಶುಂಠಿ ಕೀಳ್ತೀರ ಅಂದರೆ ಇಲ್ಲೆಲ್ಲ ಕೆಂಪು ಕೊಳೆ ಇದೆ ಅಥವಾ ಏನೋ ಒಂದು ನಿಮಗೆ ಕೊಳೆ ಇರ್ತಕ್ಕಂಥ ಡೌಟ್ ಬಂತು ಅಂದರೆ ಆ ಬೆಡ್ಡಲ್ಲಿ ಶುಂಠಿನ ಬೀಜಕ್ಕೆ ತಗೊಳ್ಳೋದನ್ನು ನಿಲ್ಲಿಸಬೇಕಾಗತ್ತೆ. ಜೊತೆಗೆ ನೀವು ಏನೇ ಶುಂಠಿ ಕಿತ್ತಾಗ ನಿಮಗೆ ಕೆಳಗಡೆ ಹಳೆ ಬೀಜ ನಿಮಗೆ ಇರಬೇಕು. ನಿಮಗೆ ಹಳೆ ಬೀಜ ಇಲ್ದಂಗೆ ನೀವು ಬರೀ ಗೆಡ್ಡೆ ಅಷ್ಟೇ ನೋಡ್ತಿದ್ದೀರಾ ಅಂದರೆ ಆ ಗೆಡ್ಡೆ ಬೀಜಕ್ಕೆ ಬರೋದಿಲ್ಲ.
ಈ ಹಳೆ ಬೆಲ್ಟ್ ಅಂತ ಏನು ಹೇಳ್ತೀವಿ, ಹಳೆ ಬೆಲ್ಟ್ ಇದ್ದಾಗ ನೀವು ಶುಂಠಿ ಕಿತ್ತಾದ್ಮೇಲೆ ಅದನ್ನು ಉಲ್ಟಾ ಮಾಡಿದ್ರಿ ಅಂದರೆ ಹಳೆ ಬೀಜ ಏನಿರುತ್ತಪ್ಪ ಅದಿತ್ತು ಅಂದರೆ ನಿಮಗೆ 100% ಜೆನ್ಯೂನ್ ಇರುತ್ತೆ. ಅದು ಆ ಹಳೆ ಬೀಜನ ನೀವು ಪರೀಕ್ಷೆ ಮಾಡಿದರೆ ಸಾಕು, ಅದರಲ್ಲಿ ರೋಗ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಇದು ನಿಮ್ಮ ಭವಿಷ್ಯದ ಬೆಳೆಗೋಸ್ಕರ ನೀವು ಇಲ್ಲಿ ನಿಮ್ಮ ಬೀಜನ ಆಯ್ಕೆ ಮಾಡ್ಕೊಳ್ಳೋಕೆ ಬಂದಿರ್ತೀರ. ಈ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಲೆಕ್ಕ ಇಡಬೇಕಾಗತ್ತೆ. ಇಂಥದ್ರಲ್ಲಿ ಸಣ್ಣದಲ್ಲಿ ವಿಷಯಗಳಲ್ಲಿ ನೀವು ಎಡವಟ್ಟು ಮಾಡಿದ್ರಿ ಅಂದರೆ, ಕಾಂಪ್ರಮೈಸ್ ಆದ್ರಿ ಅಂದರೆ ನಿಮ್ಮ ಮುಂದೆ ಬೆಳೆಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಕಟಾವು ಮಾಡಿರ್ತೀರ, ಬೀಜಕ್ಕೆ ತಂದಿರ್ತೀರ, ಸೆಲೆಕ್ಟ್ ಮಾಡ್ತಾ ಹಾರ್ವೆಸ್ಟ್ ಮಾಡಿರ್ತೀರ, ನೀವು ಒಂದು ಕಡೆ ತಂದುಬಿಟ್ಟು ಅದನ್ನು ನೆರಳಲ್ಲಿ ಇಡಬೇಕಾಗತ್ತೆ. ಮರದ ನೆರಳಲ್ಲಾದ್ರೂ ಇಟ್ಟು ನಡೆಯುತ್ತೆ, ಅಥವಾ ನೀವು ಶೇಡ್ ನೆಟ್ ಅಂತ ಹೇಳ್ಬಿಟ್ಟು ಏನು ಬರುತ್ತಲ್ಲ ಹಸಿರು ಬಣ್ಣದ ಪರದೆಗಳು, ಅದ್ರ ಮುಖಾಂತರ ನೀವು ಅದನ್ನು ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಟಾರ್ಪಲ್ ಹಾಕಿಬಿಟ್ಟು ಆ ಥರದ್ದೆಲ್ಲ ಇಡಕ್ಕೆ ಹೋಗಬೇಡಿ. ಏನಾಗುತ್ತಪ್ಪ ಅಂದ್ರೆ ಟಾರ್ಪಲ್ ಎಲ್ಲ ಹಚ್ಚಿದಾಗ ಕಾವಿನ ಅಂಶ ಜಾಸ್ತಿ, ಅಂದರೆ ಹೀಟ್ ಅಂಶ ಜಾಸ್ತಿ ಇದ್ದಾಗ ನಿಮಗೆ ಶುಂಠಿ ಬೆವತ್ತು ಮತ್ತು ಅದು ಕೊಳೆಯೋ ಸಾಧ್ಯತೆ ಇರುತ್ತೆ. ನಾರ್ಮಲ್ ಗಾಳಿಯಲ್ಲೇ ಅದು ಸ್ವಲ್ಪ ಮೇಲ್ಗಡೆ ನೆರಳಿರಲಿ ಅಷ್ಟೇ. ಇಂಥ ಕಡೆ 2 ರಿಂದ 3 ದಿವಸ 4 ದಿವಸ ಇದ್ರೂ ನಡೆಯುತ್ತೆ, ಸಮಸ್ಯೆ ಏನಿಲ್ಲ. ಮಣ್ಣು ಒಣಗಿ ಉದುರಲಿ. ನಂತರದಲ್ಲಿ ನೀವು ಬೀಜ ಮುರಿಬೇಕಾದ್ರೆ ಒಂದು ದೊಡ್ಡ ಬೀಜದ ಗೆಡ್ಡೆ ತಗೊಂಡಿದ್ದೀರಿ ಅಂದರೆ ಅದನ್ನು ಮುರಿತಾ ಅದು ಒಂದು ಸಣ್ಣ ಗಾತ್ರಕ್ಕೆ ಹೇಳಿದೆ ನಾನು, 50 ರಿಂದ 60 ಗ್ರಾಮ್ ಲೆಕ್ಕಕ್ಕೆ ಮುರಿತಾ ಹೋಗಿ. ಹಿಮಾಚಲ ಶುಂಠಿ ಇದ್ದಾಗ ಏನಾಗುತ್ತಪ್ಪ ಅಂದರೆ ಸೈಜ್ ದೊಡ್ಡ ಇರುತ್ತೆ, ಅನಿವಾರ್ಯ ಅದು ಕೈಗಳು, ಅಂದರೆ ನೀವು ಒಂದು ಕೈ ಮುರಿತೀರಾ ಅಂದರೆ ಶುಂಠಿದು ಅದು 1 ಅಥವಾ 2 ಕಣ್ಣಿರಬೇಕು, ಅದಕ್ಕೆ ಆ ಥರ ಬರೋ ಥರ ನೋಡ್ಕೊಂಬಿಟ್ಟು ಮುರಿಬೇಕಾಗುತ್ತೆ. ಈ ಥರ ಮುರಿದಕ್ಕಂತಹ ಬೀಜನ ಒಂದು ದಿವಸ ಇಡ್ಬೋದು, ಅಥವಾ ನೀವು ಯಾವತ್ತು ಮುರಿತಿರಲ್ಲ ಅವತ್ತಿನ ದಿವಸನೇ ಬೇಕಿದ್ರೆ ನೀವು ಬೀಜೋಪಚಾರ ಮಾಡ್ಕೊಬೋದು, ಸಮಸ್ಯೆ ಏನಿಲ್ಲ. ಅಂದರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಬೀಜ ಮುರಿಬೇಕಾದ್ರೆ ಅದರಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ. ಸ್ವಲ್ಪ ಈ ಶುಂಠಿ ಬಿಳಿ ಬಣ್ಣ ಏನಿರುತ್ತಲ್ಲ ಆ ಬಣ್ಣ ಬಿಟ್ಬಿಟ್ಟು ನಿಮಗೆ ಸ್ವಲ್ಪ ಬೆಲ್ಲದ ಬಣ್ಣ ಅಂತ ಹೇಳ್ತೀವಿ, ಅಂದರೆ ಬೆಲ್ಲ ಯಾವ ಥರ ಇರುತ್ತಲ್ಲ ಆ ಥರ ಬಣ್ಣ ಇತ್ತು ಅಂದರೆ ಅಂಥ ಬೀಜಗಳನ್ನು, ಶುಂಠಿ ಸಾಮಾನ್ಯವಾಗಿ ಈ ಥರ ವೈಟ್ ಏನಿದೆ ಅಲ್ಲ ಬಾದಾಮಿ ಬಣ್ಣ ಇರಬೇಕಾಗುತ್ತೆ. ಇದನ್ನು ಬಿಟ್ಬಿಟ್ಟು ನಿಮಗೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಮೆತ್ತಗಿದೆ ಶುಂಠಿ ಅಂತ ಬೀಜನ ಸಂಪೂರ್ಣವಾಗಿ ತೆಗೆದು ಹಾಕಬೇಕಾಗತ್ತೆ. ಅಂದರೆ ಬೆಲ್ಲದ ಕೊಳೆ ಅಂತ ಬಿಟ್ಟು ಏನು ಹೇಳ್ತೀವಿ, ಅದು ಬೀಜ 10 ತಿಂಗಳು ತುಂಬಿದ ನಂತರ ಸ್ವಲ್ಪ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಗದ್ದೆಗಳಲ್ಲಿ. ಇಂಥ ಶುಂಠಿಗಳನ್ನು ನೀವು ಬೀಜಕ್ಕೆ ಉಪಯೋಗಿಸ್ಬಾರ್ದು, ತೆಗೆದು ಹಾಕಬೇಕಾಗತ್ತೆ. ಈ ಥರ ಇರ್ತಕ್ಕಂಥ ಶುಂಠಿನ ನಂತರದಲ್ಲಿ ನೀವು ಬೀಜಕ್ಕೆ ಮುರಿದಿರ್ತೀರ, ಅದನ್ನು ನೀವು ಸಾಮಾನ್ಯವಾಗಿ ಜನ ಗೋಣಿಚೀಲದಲ್ಲಿ ಹಾಕ್ತಾರೆ, ಅದರಲ್ಲಿ ಹಾಕ್ಬೋದು. ಅಥವಾ 40 kg ಈರುಳ್ಳಿ ಚೀಲ ಬರುತ್ತೆ, ಪ್ಲಾಸ್ಟಿಕ್ಕಿಂದ ಕೆಂಪು ಕಲರ್ ಈರುಳ್ಳಿ ಚೀಲ ಬರುತ್ತಲ್ಲ, ಅದರಲ್ಲಿ ನೀವು ಒಂದು ಚೀಲಕ್ಕೆ ಒಂದು 25 ರಿಂದ 30 kg ಅಷ್ಟು ಶುಂಠಿನ ಹಾಕ್ಕೊಂಡು ನೀವು ಬೀಜೋಪಚಾರಕ್ಕೆ ಅದನ್ನು ರೆಡಿ ಮಾಡ್ಕೊಬೋದು. ಈ ಬೀಜೋಪಚಾರಕ್ಕೆ ನೀವು ಈರುಳ್ಳಿ ಚೀಲ ಅದನ್ನು ಏನು ಯೂಸ್ ಮಾಡ್ತಿರಲ್ಲ, ಇದರಿಂದ ಏನಾಗುತ್ತಪ್ಪ ಅಂದರೆ ಸಂಪೂರ್ಣವಾಗಿ ಶುಂಠಿ ಎಲ್ಲ ಶುಂಠಿನೂ ನೆನೆಯುತ್ತೆ, ಜೊತೆಗೆ ಅದು ಯಾವುದೇ ಥರದ ತೇವಾಂಶ ಹಿಡಿದಿಟ್ಕೊಳ್ಳೋದಿಲ್ಲ. ಅಂದರೆ ಈ ಗೋಣಿ ಚೀಲ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ 1% ಎಲ್ಲ ಅದು ಗೋಣಿ ಚೀಲ ಹಸಿಯಾಗಿದ್ದಾಗ ನೀವು ಅದು ಮತ್ತೆ ಸುರಿಲಿಲ್ಲ ಶುಂಠಿ ಅದರೊಳಗಿರೋದು ಅಂದರೆ ಅದರೊಳಗಡೆ ಸ್ವಲ್ಪ ಅಲ್ಲೇ ಕಾವಾಡಿ ಸ್ವಲ್ಪ ಬೂಸ್ಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಗೋಣಿ ಚೀಲದಲ್ಲಿ. ನೀವು ಈರುಳ್ಳಿ ಚೀಲ ಯೂಸ್ ಮಾಡಿದ್ರೆ ಪಾರದರ್ಶಕವಾಗಿರುತ್ತೆ, ಅದಕ್ಕೆ ಸಂಪೂರ್ಣ ಗಾಳಿ ಆಡ್ತಿರುತ್ತೆ. ಜೊತೆಗೆ ನೀವು 4 ದಿವಸ ಬಿಟ್ಬಿಟ್ಟು ಅದನ್ನು ನೀವು ಸುರಿದ್ರೂ ಕೂಡ, ಅಂದರೆ ಬಿಚ್ಚಿಬಿಟ್ಟು ಬೀಜನ ಒಟ್ಟಿಗೆ ಒಂದೇ ಕಡೆ ಹಾಕಿದ್ರು ಕೂಡ ಸಮಸ್ಯೆ ಏನು ಇರೋದಿಲ್ಲ. ಬೀಜೋಪಚಾರಕ್ಕೆ ಹೇಗೆ ಮಾಡಬೇಕಪ್ಪ ಅಂದಾಗ ಕೆಲವೊಂದಿಷ್ಟು ಜನ ರೈತರು ಡ್ರಮ್ಗಳಲ್ಲಿ, ಅಂದರೆ 200 ಲೀಟ್ರ್ ಡ್ರಮ್ಗಳಲ್ಲಿ 100 ಲೀಟ್ರ್ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಔಷಧಿಗಳು ಬೇಕಾಗುತ್ತೋ ಅದನ್ನು ಹಾಕ್ಕೊಂತಾರೆ. ಅಲ್ಲದೆ ಮತ್ತು ಟ್ಯಾಕ್ಟ್ರಿಗಳಲ್ಲೂ ಯೂಸ್ ಮಾಡ್ತಾರೆ, ಟ್ಯಾಕ್ಟ್ರ್ ಬಾಡಿಗೆ ನೀರು ತುಂಬಿಸ್ಕೊಂಬಿಟ್ಟು 700 ಲೀಟ್ರ್ ನೀರು ತುಂಬಿಸ್ಕೊಂಡು ನಂತರದಲ್ಲಿ ಅದಕ್ಕೆ ಔಷಧಿ ಹಾಕ್ಬಿಟ್ಟು ಎಷ್ಟು ಚೀಲಗಳು 24-25 ಚೀಲ 25 kg ಏನಿದೆಯಲ್ಲ 30 ಚೀಲ ತನಕ ನೆನೆಸ್ತಾರೆ. ಅದು ಒಂದು ಇದಿದೆ. ಇನ್ನು ಕೆಲವು ರೈತರು ದೊಡ್ಡ ಮಟ್ಟದಲ್ಲಿ ಮಾಡ್ತಿರ್ತಕ್ಕಂಥ ರೈತರು ಏನು ಮಾಡ್ತಾರಪ್ಪ ಅಂದರೆ ಗುಂಡಿಗಳನ್ನು ತೆಗೆದುಬಿಟ್ಟು ಅದಕ್ಕೆ ಟಾರ್ಪಲ್ ಹಾಕಿಬಿಟ್ಟು ಅದ್ರ ಮುಖಾಂತರನೂ ಬೀಜೋಪಚಾರನ ಮಾಡ್ತಾರೆ. ನೀವು ಬೀಜೋಪಚಾರ ಮಾಡಬೇಕಾದ್ರೆ ಪ್ರಮುಖವಾಗಿ ಯಾವ ಶಿಲೀಂಧ್ರನಾಶಕಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಅಥವಾ ಆ್ಯಂಟಿಬಯೋಟಿಕ್ ಮಾಡ್ಕೊಳ್ಳೋದಕ್ಕೆ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ಯೂಸ್ ಮಾಡ್ತಿರ್ತೀರ, ಅದ್ರ ಸೆಲೆಕ್ಷನ್ ತುಂಬ ಮುಖ್ಯ ಆಗಿರುತ್ತೆ. ಮತ್ತು ಹಾಕ್ತಕ್ಕಂಥ ಪ್ರಮಾಣ ತುಂಬ ಮುಖ್ಯ ಆಗಿರುತ್ತೆ. ಅದ್ರ ಜೊತೆ ಇನ್ನೊಂದು ಪ್ರಮುಖವಾಗಿದ್ದೇನಪ್ಪ ಅಂದರೆ, ಒಂದು ಬ್ಯಾಚ್ ರೆಡಿ ಮಾಡಿರ್ತೀರ ಅಂದರೆ ನೀವು ಅದರಲ್ಲೇ ನೀವು ಎಷ್ಟು ಸಾರಿ ಶುಂಠಿನ ಎದ್ದು ತೆಗಿಬೋದು ಅನ್ನೋದು ತುಂಬ ಮುಖ್ಯ ಇರುತ್ತೆ. ಈಗ ಸಾಮಾನ್ಯವಾಗಿ ರೈತರು ಸಾಫು ಮತ್ತು ಸ್ಪ್ರಿಂಟ್ ಆದರೆ 1 ಲೀಟ್ರ್ ನೀರಿಗೆ 2 ಗ್ರಾಮ್ನಷ್ಟು ಹಾಕಿರ್ತಾರೆ. ಎಕಾಲೆಕ್ಸ್ ಅಂತ ಹೇಳ್ಬಿಟ್ಟು ಏನು ಕೆಮಿಕಲ್ ಸಿಗುತ್ತೆ, ಕ್ವಿನಾಲ್ಫಾಸ್ 40% ಕೆಮಿಕಲ್ ಇನ್ಸೆಕ್ಟಿಸೈಡ್, ಅದನ್ನಾದರೆ ನೀವು 2 ml 1 ಲೀಟ್ರ್ ನೀರಿಗೆ ಹಾಕಿರ್ತೀರ. ಇತ್ತೀಚಿನ ದಿನಗಳಲ್ಲಿ ರೈತರು ಗ್ಜಲೋರಾ ಅಂತ ಹೇಳ್ಬಿಟ್ಟು ಏನು ಬಂದಿದೆ, ಥಿಯೋಫಿನೈಟ್ ಮಿಥೈಲ್ ಪ್ಲಸ್ ಪ್ಯಾರಾಕ್ಲೋಸ್ಟ್ರೋಬಿನ್ ಅಂತೇಳಿ, ಈ ಔಷಧಿ ನಿಮಗೆ ಪ್ಯಾರಾಕ್ಲೋಸ್ಟ್ರೋಬಿನ್ ಇರೋದ್ರಿಂದ ಮತ್ತು ಥಿಯೋಫಿನೈಟ್ ಮಿಥೈಲ್ ಇರೋದ್ರಿಂದ ಕೆಂಪು ಕೊಳೆಗೂ ಕೆಲಸ ಮಾಡುತ್ತೆ, ಜೊತೆಗೆ ನಿಮಗೆ ಎಲೆ ಚುಕ್ಕೆ ರೋಗ ಇದ್ರೂ ಕೂಡ ಅದಕ್ಕೂ ಕೆಲಸ ಮಾಡುತ್ತೆ. ಥೈಮೆಥಾಕ್ಸಮ್ 30% FC ಅಂತೇಳ್ಬಿಟ್ಟು ಬರುತ್ತೆ ಫಾರ್ಮುಲೇಷನ್ನು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಕೆಮಿಕಲ್ಸ್ಗಳನ್ನ, ಅಂದರೆ ನಾವು ಯಾವುದೋ ಒಂದು ಸ್ಪೆಸಿಫಿಕ್ ಇದೇ ಕೆಮಿಕಲ್ಗಳಂತೇಳ್ಬಿಟ್ಟು ಹೇಳ್ತಾ ಇಲ್ಲ, ರೈತರಿಗೆ ಇದು ಪರಿಚಯ ಇರುತ್ತೆ. ಜೊತೆಗೆ ಈ ಕೆಮಿಕಲ್ಗಳು ಹೊಸದಾಗಿ ಮಾರ್ಕೆಟಿಗೆ ಬಂದಿರುತ್ತೆ. ಜೊತೆಗೆ ಈ FS ಅಂತ ಹೇಳ್ಬಿಟ್ಟು ಏನು ಫಾರ್ಮುಲೇಷನ್ಸ್ ಬರುತ್ತೆ, ಇದು ಎಸ್ಪೆಷಲಿ ಬೀಜೋಪಚಾರಕ್ಕೆ ಸೂಕ್ತ ಇರತಕ್ಕಂತಹ ಫಾರ್ಮುಲೇಷನ್ಗಳು. ಅಂದರೆ ನಾವು ವೆಟಬಲ್ ಗ್ರಾನ್ಯೂಲ್ಸ್ ಅಂತ ನೋಡಿರ್ತೀವಿ, SSC ಫಾರ್ಮುಲೇಷನ್, EC ಫಾರ್ಮುಲೇಷನ್, ಈ ಥರ ಔಷಧಿಗಳಲ್ಲೆಲ್ಲ ಇರುತ್ತೆ. ಅದೇ ಥರನೇ FS ಇರೋದು ಹೆಚ್ಚು ಸೂಕ್ತ. ಬೀಜೋಪಚಾರ ಮಾಡ್ತಿರ್ತೀರ ಅಂದರೆ ಈ ಬೀಜೋಪಚಾರಕ್ಕೆ
ಎಫ್ ಎಸ್ ಫಾರ್ಮುಲೇಷನ್ ಇರ್ತಕ್ಕಂಥ ಶಿಲೀಂಧ್ರನಾಶಕಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು ಹೆಚ್ಚು ಸೂಕ್ತ ಇರುತ್ತೆ. ನೀವು ಅರ್ಧ ml 0.5 ml 1 ಲೀಟ್ರ್ ನೀರಿಗೆ, ಅಂದರೆ 100 ಲೀಟ್ರ್ ನೀರು ಹಾಕಿದರೆ ಅಂದರೆ 50 ml ಝೆಲೋರಾ ಆಗಿರ್ಬೋದು, ಥಿಯೋಫಿನೆಟ್ ಮಿಥೈಲ್ ಪ್ಲಸ್ ಪೈರಕ್ಲೋಸ್ಟ್ರೋಬಿನ್ನು, ಅದೇ ಥರನೇ 1 ml ಥೈಮೆಥಾಕ್ಸಮ್ 30% FS ಹಾಕೊಬೋದು. ಅದ್ರ ಜೊತೆ ನೀವು ಆ್ಯಂಟಿಬಯೋಟಿಕ್ ಯಾವುದಾದ್ರೂ ನಡೆಯುತ್ತೆ. ಅದು ನಿಮಗೆ ಅದು ಸ್ಟೆಪ್ಟೋಸೈಕ್ಲಿನ್ ಆದರೆ 0.5 ಗ್ರಾಮ್, ಅರ್ಧ ಗ್ರಾಮ್ ಹಾಕೊಬೋದು 1 ಲೀಟ್ರ್ ನೀರಿಗೆ. ಅಥವಾ ವ್ಯಾಲಿಡಮೈಸಿನ್ ಆಗಿರ್ಬೋದು, ಕಸುಗಮೈಸಿನ್ ಆಗಿರ್ಬೋದು. ಕಸುಗಮೈಸಿನ್ ಅಥವಾ ವ್ಯಾಲಿಡಮೈಸಿನ್ ಆದರೆ 1 ಲೀಟ್ರಿಗೆ 2 ml ಹಾಕೊಂಬಿಟ್ಟು ನೀವು ಅದರ ಡ್ರಮ್ಮಲ್ಲಿ ಆಗಿರ್ಬೋದು ಅಥವಾ ಟ್ಯಾಕ್ಟರ್ ಬಾಡಿಲಾದರೂ ರೆಡಿ ಮಾಡ್ಕೊಬೋದಾಗಿರುತ್ತೆ. ಇದರಲ್ಲಿ ನೀವು ಒಂದು ಬ್ಯಾಚ್ ಶುಂಠಿನ 25 ಚೀಲ ಏನಿರುತ್ತೆ ಅದನ್ನು ಎದ್ದಿರ್ತೀರ ಅಂದರೆ ಟ್ಯಾಕ್ಟರ್ ಬಾಡಿಗೆ, ಫಸ್ಟ್ನೇ ಬ್ಯಾಚ್ ಏನು ಶುಂಠಿ ಎದ್ದಿರ್ತೀರ ಇದನ್ನು ನೀವು ಕಡಿಮೆ ಅಂದ್ರೂ 20ರಿಂದ 25 ನಿಮಿಷ ಬಿಡಬೇಕಾಗುತ್ತೆ. ಯಾಕೆಂದರೆ ಸಂಪೂರ್ಣ ಒಂದು ಚೀಲದಲ್ಲಿ ನೀವು ತಗೊಂಡ್ರಿ ಅಂದರೆ ಒಂದು ಬೀಜ 60 ಗ್ರಾಮ್ ಇರುತ್ತೆ ನಿಮಗೆ, ಅಂದರೆ ಒಂದು ಚೀಲದಲ್ಲಿ ಏನಿಲ್ಲ ಅಂದ್ರೆ ಕಡಿಮೆ ಅಂದರೆ ನಿಮಗೆ ಒಂದು 500 ಬೀಜ ಇರುತ್ತೆ. ಒಂದು ಟ್ಯಾಕ್ಟರ್ ಬಾಡಿ ನೀವು ಏನು ನೆನೆಸ್ತಿರಲ್ಲ, ಆ ಟ್ಯಾಕ್ಟರ್ ಬಾಡಿಯಲ್ಲಿ ನಿಮಗೆ ಏನಿಲ್ಲ ಸರಿಸುಮಾರು ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದು 10,000 ಬೀಜ ಇರುತ್ತೆ. ಈ 10,000 ಬೀಜನ ಸಂಪೂರ್ಣವಾಗಿ ನೆನಿಬೇಕು. ಯಾವುದೋ ಒಂದು ನೆಂದಿಲ್ಲ ಅಂದ್ರೂ ಕೂಡ ಮತ್ತೆ ನೀವು ಅದು ಫೀಲ್ಡಿಗೆ ತಂದು ಹಾಕಿದ್ರೆ ಅಂದರೆ ಮತ್ತೆ ನಿಮಗೆ ಮೇ ಆರ್ ಮೆನಾಟ್ ಬಿ ಅದರಿಂದ ಡಿಸೀಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸಂಪೂರ್ಣವಾಗಿ 20ರಿಂದ 25 ನಿಮಿಷ ನೆನೆಸಬೇಕಾಗುತ್ತೆ. ನಂತರದಲ್ಲಿ ಮತ್ತೆ ಅದೇ ನೀರಿಗೆ ನೀವು ಅದೇ ಔಷಧಿ ನೀರಿಗೆ ನೀವು ಮತ್ತೆ ಶುಂಠಿನ ನೆನೆಸ್ತೀರಾ ಅಂದರೆ ನಂತರದಲ್ಲಿ ಬರ್ತಕ್ಕಂಥ ಬ್ಯಾಚಿಗೆ 10 ನಿಮಿಷ ಜಾಸ್ತಿ ನೆನೆಸಬೇಕಾಗುತ್ತೆ. 30ರಿಂದ 35 40 ನಿಮಿಷ ನೆನೆಸಿದ್ರೂ ಸಮಸ್ಯೆ ಏನಿಲ್ಲ, ನೆನೆಸಬೇಕಾಗುತ್ತೆ. ನಂತರ ಮತ್ತೆ ಅದೇ ಔಷಧಿ ನೀರಿಗೆ ನೀವು ಮತ್ತೆ ಶುಂಠಿ ಇನ್ನೊಂದು 3ನೇ ಬ್ಯಾಚ್ ನೆನೆಸ್ತೀರಾ ಅಂದಾಗ ನೀವು ತಪ್ಪದೇ ಶಿಲೀಂಧ್ರನಾಶಕನ ಮತ್ತು ಕೀಟನಾಶಕ ಅದೇನಿರುತ್ತಲ್ಲ ಮತ್ತೆ ಸ್ವಲ್ಪ ಮಟ್ಟಿಗೆ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಫಸ್ಟಲ್ಲಿ ಹಾಕಿರ್ತಕ್ಕಂಥ 2 ಬ್ಯಾಚಿನ ಶುಂಠಿಗಳು ಅದನ್ನು ರಾಸಾಯನಿಕ ಏನಿರುತ್ತಲ್ಲ ಅದು ಹೀರ್ಕೊಂಡಿರುತ್ತೆ. ಸ್ವಲ್ಪ ಮಟ್ಟಿಗೆ ಅದು ಫಸ್ಟ್ ಬ್ಯಾಚಿಗೆ ಏನು ಹಾಕಿರ್ತಿರಲ್ಲ ಔಷಧಿನ ಅದರ ಅರ್ಧ ಭಾಗದಷ್ಟು ನೀವು ಮತ್ತೆ ಇನ್ನೊಂದ್ಸತಿ ಬೆರೆಸ್ಬಿಟ್ಟು 3 ಬ್ಯಾಚ್ ಮತ್ತು 4ನೇ ಬ್ಯಾಚ್ ಮಾಡಬಹುದಾಗುತ್ತೆ. ಇಲ್ಲಪ್ಪ ಮಣ್ಣು ಜಾಸ್ತಿ ಇದೆ, ಮಣ್ಣು ತುಂಬ ಬಿಟ್ಟಿದೆ ಅದು ಅಂದಾಗ ನೀರು ಚೇಂಜ್ ಮಾಡಿಬಿಟ್ಟು ಅದನ್ನು ನೀವು ಮತ್ತೆ ಹೊಸ ರೆಡಿ ಮಾಡ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಶುಂಠಿ ಬೀಜೋಪಚಾರ ಮಾಡಿರ್ತಕ್ಕಂಥ ಔಷಧಿ ನೀರು ಏನಿರುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಕೆರೆಗಳಿಗಾಗಲಿ ಸುತ್ತಮುತ್ತ ನೀರಿನ ಸಂಪನ್ಮೂಲಗಳೆಲ್ಲ ಎಲ್ಲಿರುತ್ತಲ್ಲ ಅಲ್ಲೆಲ್ಲೂ ಹಾಕೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಯಾವ್ದಾದ್ರು ಒಂದು ಬೆಳೆ ಇತ್ತು ಅಂದರೆ ಬಾಳೆ ಆಗಿರ್ಬೋದು, ಬೇರೆ ಬೆಳೆ ಇತ್ತು ಅನ್ನೋದಕ್ಕೆ ಅದನ್ನು ಬುಡಕ್ಕೆ ಹಾಕಿದ್ರೂ ನಡೆಯುತ್ತೆ. ಅಥವಾ ಈ ಸೇಫಾಗಿ ಡಿಸ್ಪೋಸ್ ಮಾಡಿ. ಇದನ್ನು ತಗೊಂಡೋಗ್ಬಿಟ್ಟು ಮತ್ತೆ ನೀರಿಗೆ ಹಾಕಿದೆ, ಕೆರೆಗೆ ಹಾಕಿದೆ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳನ್ನು ನಾವೇ ಮತ್ತೆ ನೀರಿಗೆ ಹಾಕಿಬಿಟ್ಟು ಅದನ್ನು ನಾವಾಗೇ ನಮ್ಮ ಪರಿಸರ ಮಾಲಿನ್ಯ ಮಾಡೋಂಗಾಗುತ್ತೆ. ಸೇಫಾಗಿ ಡಿಸ್ಪೋಸ್ ಮಾಡ್ಕೊಳ್ಳಿ. ಈ ಶುಂಠಿನ ಏನು ಎದ್ಬಿಟ್ಟು ತೆಗೆದಿರ್ತೀರಲ್ಲ ಇಂಥ ಚೀಲಗಳನ್ನು ಒಂದೊಂದಾಗಿ ಜೋಡಿಸ್ಬೇಕಾಗುತ್ತೆ. ಒಂದ್ರ ಮೇಲೆ ಒಂದು ಚೀಲ ಇಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಕಾಂಪ್ಯಾಕ್ಟ್ ಆಗುತ್ತೆ, ಏರ್ ಮೂವ್ಮೆಂಟ್ ಇರೋದಿಲ್ಲ. ಒಂದೊಂದೇ ಇಟ್ಕೊಳ್ಳಿ. 2ರಿಂದ 3 ದಿವಸ ಆದಮೇಲೆ ಚೀಲನ ಮತ್ತೆ ಉಲ್ಟಾ ಸೀದಾ ಮಾಡಿಟ್ರೆ ಕೆಳಗಡೆ ಇರ್ತಕ್ಕಂಥ ತೇವಾಂಶದ ಏನಿರುತ್ತಲ್ಲ ಬೀಜಗಳು ಎಲ್ಲ ಗಾಳಿಗೆ ಹಾರ್ಕೊಳ್ಳುತ್ತೆ. ಇದೇ ಥರ ಮಾಡ್ಕೊಂಡು ಶುಂಠಿನ ಬೀಜೋಪಚಾರ ಮಾಡಿದ ನಂತರ 15ರಿಂದ 20 ದಿನಗಳ ನಂತರ ನೀವು ಬಿತ್ತನೆಗೆ ಈ ಶುಂಠಿ ಸೂಕ್ತ ಆಗಿರುತ್ತೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಟಾನಿಕ್ ಹಾಕ್ಬಿಟ್ಟು ಬೇಗ ಬೇರು ಬರೋದಾಗಿರ್ಬೋದು, ಚಿಗುರು ಬರೋದಕ್ಕೆ, ಮೊಳಕೆ ಬರೋದಕ್ಕೆ ಅಂತೇಳ್ಬಿಟ್ಟು ಬಳಸ್ತಾರೆ ರೈತರು. ಸಮಸ್ಯೆ ಏನಿಲ್ಲ. ಆದರೆ ಇದನ್ನು ಏನು ಬಳಸಿದ್ರು ಕೂಡ ನೀವು ವಾತಾವರಣ ಹೇಗಿರುತ್ತೆ ಅಂತೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗುತ್ತಪ್ಪ ಅನ್ನೋ ಒಂದೊಂದು ಟೈಮಲ್ಲಿ ಬೇಗ ಮೊಳಕೆ ಬರುತ್ತೆ, ಸಮಸ್ಯೆ ಇಲ್ಲ. ಈ ವರ್ಷದ ಬಿಸಿಲಿಗೆ ಏನಾಗುತ್ತಪ್ಪ ಅಂದರೆ ಮೊಳಕೆ ಬಂದಿರೋದು ಬಿಸಿಲಿನ ಹೀಟಿಗೆ, ಟೆಂಪ್ರೇಚರಿಗೆ ಕಂದುಬಿಟ್ಟು ಸಾಯ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಯೂಶ್ವಲಿ 30ರಿಂದ 35ರಿಂದ 40 ದಿನಗಳಲ್ಲಿ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯ ಮೀಡಿಯಮ್ ನೀರಿತ್ತು ಅಂದರೆ, ಅಥವಾ ನೀರಿನ ಅನುಕೂಲ ತುಂಬ ಚೆನ್ನಾಗಿತ್ತು ಅಂದಾಗ ಏನಾಗುತ್ತಪ್ಪ ಅಂದರೆ ನಮಗೆ 25 ದಿನದಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಮೊಳಕೆ ಬರೋದಕ್ಕೆ. ನಮಗೆ ಮೀಡಿಯಮ್ ಮಳೆ ಇಲ್ಲ ಏನಿಲ್ಲ, ಬರೀ ಬೋರ್ ನೀರಲ್ಲೇ ನಾವು ನೀರು ಕೊಡ್ತಿದ್ದೀವಿ ಅಂದಾಗ 35 ದಿವಸಕ್ಕೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಐಡಿಯಲ್. ಇದಕ್ಕಿಂತ ಮುಂಚೆನೇ ಸ್ವಲ್ಪ ಬೇಗ ಬಂತು ಅಂದರೆ ನೀರಿನ ಇದ್ದಾಗ ಚೆನ್ನಾಗಿ ಬರುತ್ತೆ. ಟಾನಿಕ್ಗಳನ್ನು ಮೊಳಕೆ ಬರೋದಕ್ಕಾಗಲಿ ಬೇರೆ ಬಿಡ್ಕೊಳ್ಳೋದಕ್ಕಾಗಲಿ ಟಾನಿಕ್ಗಳನ್ನ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಮತ್ತೆ ಬೆಳೆದಕ್ಕಂಥ ಶುಂಠಿ ಬಿಸಿಲಿಗೆ ಸುಟ್ಟು ಬಿದ್ದಾಗ ಮತ್ತೆ ಅದು ಚೇತರಿಸ್ಕೊಂಡು ಮತ್ತೆ ಬರಬೇಕು ಅಂದರೆ ಸುಮಾರು ಟೈಮ್ ತಗೊಳುತ್ತೆ. ಅದು ಅಷ್ಟೇ ಹೊಡೆತ ಸ್ಟ್ರೆಸ್ ಏನು ಅನುಭವಿಸಿರ್ತಾರಲ್ಲ ಬಿಸಿಲಿನ ಸ್ಟ್ರೆಸ್, ಅದು ಮತ್ತೆ ಗೆಡ್ಡೆಗೆ ಹೋಗುತ್ತೆ, ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ಅದಕ್ಕೆ ಸೂಕ್ತವಾಗಿ ಏನು ಬೇಕಲ್ಲ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಬೀಜೋಪಚಾರ ಮಾಡ್ಕೊಳ್ಳೋದು ಅನುಕೂಲ. ನೀವು ಬೀಜೋಪಚಾರ ಮಾಡ್ಕೊಂಡು 20 ದಿವಸದ ನಂತರ ಅಥವಾ 15 ದಿವಸದ ನಂತರ ನಡೆಯುತ್ತೆ. ಸಂಪೂರ್ಣವಾಗಿ ಬೀಜ ಆರ್ಕೊಂಡಿರುತ್ತೆ. ಇಂಥ ಬೀಜ ಒಂದು ಕಡೆ ನೀವು ಗುಡ್ಡೆ ಅಂದರೆ ಎಲ್ಲ ಚೀಲದಿಂದ ತೆಗೆದುಬಿಟ್ಟು ಒಂದು ಕಡೆ ಹಾಕಿಬಿಟ್ಟು ಅದನ್ನು ನೀವು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ಅಂದರೆ ಬಸ್ಟಾಗಿ ಸಣ್ಣ ಚಕ್ಕಲಾಗಿರ್ತಕ್ಕಂಥ ಬೀಜಗಳು, ರೋಗಾಣುಗಳು ಯಾವ್ಯಾವ ಇರುತ್ತಲ್ಲ, ರೋಗ ಇರ್ತಕ್ಕಂಥ ಬೀಜಗಳು ನಿಮಗೆ ಬತ್ತಿಬಿಡುತ್ತೆ. ಬತ್ತಿದಂಥ ಶಿಲೀಂಧ್ರನಾಶಕ ಬೀಜೋಪಚಾರ ಮಾಡಿದಾಗ ಬತ್ತುತ್ತೆ. ನಂತರದಲ್ಲಿ ಇದನ್ನು ತೆಗೆದು ಹಾಕ್ಕೊಂಬಿಟ್ಟು ನೀವು ಫ್ರೆಶ್ ಆಗಿ ಆರೋಗ್ಯವಂತ ಬೀಜಗಳನ್ನು ಬೇಕಿದ್ರೆ ಅದ್ರ ಮೇಲೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಪುಡಿನ ಚೆಲ್ಲಿ ಬೇಕಿದ್ರೆ ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಹಾಕ್ಕೊಬೋದಾಗುತ್ತೆ. ಇಲ್ಲ ಅಂದರೆ ಹಾಗೆಯೇ ನೀವು ಆ ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ಚೀಲದಲ್ಲಿ ಮತ್ತೆ ಸಪ್ರೇಟ್ ತಂದುಬಿಟ್ಟು ನೀವು ಬಿತ್ತನೆ ಮಾಡ್ಕೊಬೋದು. ಇದು ಬೀಜೋಪಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ.